ಈಗ ದನ ಕಾಯೋ ಹುಡುಗರ ಜೋಡಿ ಆಡ್ಕೋತ ರಾತ್ರಿ ಸಚ್ಚಿದಾನಂದನ ಸಮಾಧಿಯೊಳಗೆ ಹೋಗಿ ಶಯನ ಮಾಡಿ ಗುರುಗಳು 12ನೇ ಅಧ್ಯಾಯದ ಮಧ್ಯಭಾಗದೊಳಗದೀವ್ರೀಗ ಸಿದ್ಧಾರೂಢ ಕಥಾಮೃತದಲ್ಲಿ ಸಚ್ಚಿದಾನಂದರು ಏನ್ ಮಾಡ್ತಿದ್ರಿ ಸಮಾಧಿಯೊಳಗೆ ಹೋಗಿ ನಿದ್ದಿನ ಮಾಡ್ತಿದ್ರು. ಈ ಪ್ರಕಾರ ಸಿದ್ಧರು ಕಾಲಹರಣ ಮಾಡುತ್ತಿರುವಾಗ ಅನೇಕ ಜನರು ಅವ್ರ ದರ್ಶನಕ್ಕೆ ಬರ್ತಿದ್ರು. ಕೆಲವರು ಅವ್ರನ್ನ ಘಾತ ಮಾಡ್ಲಿಕ್ಕೆ ನೋಡ್ತಿದ್ರು. ಒಮ್ಮೆ ಒಂದು ಹಾಳ ಬಾವಿಯೊಳಗ ಕಲ್ಲು ಮುಳ್ಳು ತುಂಬಿದ್ದು ಅಲ್ಲಿ ಹೋಗೋದು ಬಂದ್ರು. ಅಲ್ಲಿಂದ ಯಾರೋ ಒಬ್ಬ ಪುಣ್ಯಾತ್ಮ ಎಬಿಸ್ಕೊಂಡು ಬಂದ್ರು. ಮುಂದೆ ಅವ್ರ ಮಹಾತ್ಮರು ಒಂದು ಹಾಳ ಮನೆಯೊಳಗೆ ಹಾಕಿ ಕಿಲಿ ಹಾಕಿ ಬಿಟ್ರು. ಅಲ್ಲಿ ಬರೀ ಚಿಕ್ಕಾಡು ಗುಂಗಾಡು ಕಡ್ಜೀರಿಗೆ ಗುಳ ತುಂಬಿದ್ವು. ಅವೆಲ್ಲ ಕಡದು ಅವ್ರನ್ನ ಅಸಹನೀಯ ದುಃಖವನ್ನು ಉಂಟು ಮಾಡಿದ್ವು. ಅಂತಲ್ಲಿ 3 ದಿನ ಬದುಕಿದ್ರು ಅವರು. ಅದಾದ್ಮೇಲೆ ಅಲ್ಲಿ ಒಬ್ಬ ಪರಮಾತ್ಮನೇ ಸ್ವತಃ ಬಂದು ಪರಮಪ್ರಿಯನೇ ಹೇಳು ನಿನ್ನ ಸಂಕಟವನ್ನು ಹರಣ ಮಾಡಲಿಕ್ಕೆ ಬಂದಿರ್ತೇನೆ ನಾನು ಅಂತ ಹೇಳಿ ಶಿವಪರಮಾತ್ಮನೇ ಅಲ್ಲಿ ಪ್ರತ್ಯಕ್ಷನಾಗಿ ಅವರ ಮೈಗೆ ನೆಟ್ಟಿದ್ದಂಥ ಮುಳ್ಳನ್ನೆಲ್ಲ ತೆಗೆದು ಸಿದ್ಧರ ಮೇಲೆ ಕೈ ಆಡಿಸಿದಾಗ ಎಲ್ಲ ಗಾಯಗಳು ಮಾಯ ಆಗಿಬಿಟ್ರು. ಅಲ್ಲಿಂದ ಅವ್ರ ದುಃಖ ಶಮನಾತು. ಆಮೇಲೆ ಅವ್ರು ಏನ್ ಮಾಡಿದಾರ್ರಿ ಸಿದ್ಧಾರೂಢರು ಬಂದ ಸಂಕಟಗಳನ್ನೆಲ್ಲ ಪರಮಾತ್ಮನ ಪ್ರಾರ್ಥಿಸದೆ ಬಂದು ನಿವಾರಣೆ ಮಾಡ್ಯಾನ. ಮಹಾತ್ಮರ ಶರೀರವನ್ನ ಮುಮುಕ್ಷುಗಳಿಗಾಗಿ ಭಕ್ತರಿಗಾಗಿ ಮಾರ್ಗದರ್ಶನ ಮಾಡ್ಲಿಕ್ಕೆ ನೀನು ಇರಬೇಕಪ್ಪ ಅಂತ ಹೇಳಿ ಅವರನ್ನ ಆರಾಮ್ ಮಾಡ್ತಾನೆ. ಹೀಗಿರುತ್ತಾ ಲಿಂಗಾಯತ ಮತಾಭಿಮಾನಿಗಳು ಒಂದು ದೊಡ್ಡ ಸಭೆಯನ್ನು ಮಾಡಿಸಿ ಈ ಭವಿಗೆ ಯಾರು ನಮಸ್ಕಾರ ಮಾಡಬಾರದು ಎಂದು ನಿರ್ಣಯವನ್ನು ಠರಾಯಿಸಿದ್ರು. ಆ ಊರಾನೆಲ್ಲ ಲಿಂಗಾಯತ ಸಮಾಜದವ್ರು ಒಂದಾದ್ರಿ. ಇವ ಲಿಂಗಾಯತ ಅಂತ ತಿಳ್ಕೊಂಡ್ಬಿಟ್ಟಾನ, ಇವ ಲಿಂಗಪ್ಪ ಹಾಕ್ಕೊಂಡಿಲ್ಲ, ಆದ್ರೆ ಭಸ್ಮ ಹಚ್ಕೋತಾನ, ಸಮಾಧಿ ಸ್ಥಿತಿಯೊಳಗೆ ಹೋಗ್ತಾನ, ಆದ್ರೆ ಇವ ಲಿಂಗವಂತ ಅಲ್ಲ. ಅದಕ್ಕೆ ಇವನಿಗೆ ಯಾರು ಇವ ಭವಿ ಅದಾನ, ಇವ ಸಂಸಾರಿ ಅದಾನ, ಇವ ದುಷ್ಟ ಅದಾನ ಅಂತ ತಿಳ್ಕೊಂಡು ಅವ್ರು ಏನ್ ಮಾಡಿದಾರೆ ಇವಂಗೆ ಯಾರು ನಮಸ್ಕಾರ ಮಾಡ್ತಕ್ಕದ್ದಲ್ಲ, ಯಾರು ಮಾಡಬೇಡ್ರಿ ನಮಸ್ಕಾರ ಅಂತೇಳಿ ಒಂದು ಠರಾವು ಪಾಸ್ ಮಾಡಿಬಿಟ್ರಿ. ಆದರೂ ಮುಮುಕ್ಷುಗಳಾದವರು ಅದನ್ನು ಮನ್ನಿಸದೆ ಸಿದ್ಧಾರೂಢರ ಬಳಿಗೆ ಬಂದು ನಮನ ಮಾಡುತ್ತಿದ್ದರು. ಆದರೂ ಅನೇಕ ಜನ ಮುಮುಕ್ಷುಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ ಗೊತ್ತಿಲ್ಲದಂಗ ಬಂದು ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಿ ಹೋಗ್ತಿದ್ರು. ಹಂದರಯ್ಯನೆಂಬ ಲಿಂಗಾಯತನು ನೋಡಲಾಗದೆ ತುಸು ರಾತ್ರಿ ಇರುವಾಗ ಬಂದು ಸಿದ್ಧ ಗುರುಗಳನ್ನು ಎಬ್ಬಿಸಿ ನಿಂದಿರಿಸಿ ಅವರ ಮಸ್ತಕದ ಮೇಲೆ ತನ್ನ ಪಾದರಕ್ಷೆಯನ್ನು ಇಟ್ಟು ಗುರುಗಳ ಮೇಲೆ ನೋಡ್ರಿ ಇದನ್ನು ಹಂದರಯ್ಯನೆಂಬ ಲಿಂಗಾಯತನು ನೋಡಲಾಗದೆ, ಹಂದರಯ್ಯ ಅಂತಕ್ಕಂಥವ ತಾಸು ರಾತ್ರಿ ಇರುವಾಗ ಬಂದು ಸಿದ್ಧ ಗುರುಗಳನ್ನು ಎಬ್ಬಿಸಿದನು, ನಿಂದಿರಿಸಿ ಅವರ ಮಸ್ತಕದ ಮೇಲೆ ತನ್ನ ಪಾದರಕ್ಷೆಯನ್ನು ಇಟ್ಟನು. ನೋಡ್ರಿ ಅವ್ರ ತಲೆ ಮೇಲೆ ನಡರಾತ್ರಿ ಬಂದು ನಾನು ಒಂದು ತಾಸು ಹೊತ್ತಿದ್ದಾಗ ಬಂದು ಅವ್ರನ್ನ ಎಬ್ಬಿಸಿ ನಿಂದಿರಿಸಿ ಅವ್ರ ತಲೆ ಮೇಲೆ ತನ್ನ ಪಾದರಕ್ಷೆ ಇಡ್ತಾನೆ. ನೋಡು ಇದು ಕೆಳಗೆ ಬಿತ್ತೆಂದರೆ ನಿನ್ನ ಹೆಣ ಬೀಳುವಂತೆ ಹೊಡೆಯುವನು ಎಂದನು. ನಿನ್ನ ತಲೆ ಮೇಲೆ ಹೊತ್ಕೊಂಡು ನಿಂದಿರ್ಬೇಕು, ಇದು ನನ್ನ ಪಾದರಕ್ಷೆ ಚಪ್ಪಲು, ಅದೇನಾರ ಕೆಳಗೆ ಬಿಟ್ಟು ನಿನ್ನ ಹೆಣ ಬೀಳು ಹಂಗೆ ಹೊಡಿತೀನಿ ಮಗನ ಅಂತ ಹೇಳಿ ಹೋದ. ಮಹಾತ್ಮರು ಶಾಂತಿ ಹಿಡಿದು ಒಂದು ತಾಸು ತನಕ ಸುಮ್ಮನೆ ನಿಂತರು. ಅವ್ರು ಕೇಳಿಸ್ಕೊಳ್ಳಿಲ್ಲ, ಆದ್ರೆ ತಮ್ಮಷ್ಟಕ್ಕೆ ತಾವು ಸುಮ್ಮನೆ ನಿಂತುಬಿಟ್ರು. ಏನೂ ಮಾಡಲಿಲ್ಲ, ಅಲಗಾಡ್ಲೇ ಇಲ್ಲ, ಉಸಿರಾಡ್ಲಿಲ್ಲ, ತಮ್ಮಷ್ಟಕ್ಕೆ ತಾವು ಸುಮ್ಮನೆ ನಿಂತು ಆ ಚಪ್ಪಲ್ ಅವ್ರ ತಲೆ ಮೇಲೆ ಇತ್ತು. ಕಡೆಗೆ ಸ್ವಲ್ಪ ಚಲನವಾದ ಕೂಡಲೇ ಆ ಮಚ್ಚೆಯು ಕೆಳಗೆ ಬಿತ್ತು. ಸ್ವಲ್ಪ ಅಲಗಾಡಿದ ಕೂಡಲೇ ಅದು ತಲೆ ಮ್ಯಾಲಿಂದ ದಪ್ಪನೆ ಕಾಲಿನ ಪಾದರಕ್ಷೆಯನ್ನು ಬಿದ್ದು ಬಿಡ್ತು. ಆಗ ಶೇಂದಿ ಕುಡಿದು ಅಮಲಿನಲ್ಲಿದ್ದ ಹಂದರಯ್ಯನು ಕುಡಿದಿದ್ದನ್ರಿ ಅವ. ಆ ಹಂದರಯ್ಯ ಅವ ಏನ್ ಮಾಡ್ದ ಅಂದ್ರ ಟೀಚರ ಒಂದು ಕಟ್ಟಿಗೆಯಿಂದ ಸದ್ಗುರುನಾಥರನ್ನು ಯಥೇಷ್ಟ ಹೊಡೆದು ಒಂದು ಕಟ್ಟಿಗೆ ತಗೊಂಡು ನೋಡ್ರಿ ಬಾರು ಕಟ್ಟಿಗೆ ತಗೊಂಡು ಬಂದು ಸಿದ್ಧನಾಥರನ್ನ ಮೈ ಹೊಡಿತಾನ್ರಿ ಅನ್ನುತ್ತಾನೆ. ಮತ್ತೆ ಹೇಳ್ತಾನ, ನೀನು ಆರೂಢನಾದ ಮೇಲೆ ಯಾಕೆ ಶರೆ ಕುಡಿಯಬಾರದು? ಶರೆ ಕುಡಿದರೆ ನೀನು ಭೇದರಹಿತನಾಗುವೆ. ನೀನು ಆರೂಢ ಅಂತೀಯಪ್ಪ, ಸಿದ್ಧಾರೂಢ ಅಂತೀ ನೀನು. ಮತ್ತೆ ಆರೂಢ ಆದ್ಮೇಲೆ ನಿನಗೆ ಶರೆ ಕುಡಿದ್ರು ಅಷ್ಟ, ಮತ್ತೊಂದು ಕುಡಿದ್ರು ಅಷ್ಟ. ನೀ ಯಾಕೆ ಶರೆ ಕುಡಿಬಾರ್ದಪ್ಪ? ಮತ್ತೆ ಶರೆ ಕುಡಿದರೆ ನಿನ್ನಲ್ಲಿ ಭೇದ ಇಲ್ಲ ಅಂತ ಆಗ್ತೈತಿ. ಶರೆ ಕುಡಿಲಿಲ್ಲ ಅಂದ್ರೆ ನೀರಿಗೂ ಶರೆಗೂ ಭೇದ ಮಾಡ್ದಂಗೆ. ನಾವು ಒಟ್ಟ ಭೇದ ಮಾಡಂಗಿಲ್ರಿ ಅಂತೀವಿ, ಕುಡಿಯೋ ಮುಂದೆ ತಿನ್ನೋ ಮುಂದೆ ಭೇದ. ಹಂಗಾರೆ ಶರೆ ಕುಡಿ ನೀನು, ಇಲ್ಲಿ ಕರ್ನಿ ಅದು ಶರೆ ಅಂತೇಳಿ ಭೇದ ಮಾಡ್ದಂಗೆ ಆಗತ್ತೆ ನೋಡು.
ಇಲ್ಲದಿದ್ದರೆ ನಿನಗೆ ಆರೂಢ ಅನ್ನಬಾರದು. ಹೀಗೆಂದು ಪೆಟ್ಟಿನ ಮೇಲೆ ಪೆಟ್ಟು ಕೊಡ್ತಾನ. ತಾಳಲಾದರೆ ಮಹಾತ್ಮರನ್ನು ಸಿಟ್ಟಿನಿಂದ ದುಷ್ಟ ಕಾಲಿನಿಂದ ಒದೆಯುತ್ತಿದ್ದ. ಅಷ್ಟು ತಾಳೆಯಂತೂ ಹೊಡ್ತಾ ಹೊಡೆದದ್ದಲ್ಲನ ಕಾಲಿನಿಂದ ಪೆಟ್ಟ 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 ಗುರುಗಳಿಗೆ ಒದೆಯಾಗ್ತಿದ. ಇಷ್ಟರೊಳಗೆ ಅರುಣೋದಯ ಕಾಲವಾಗಲು ಅಷ್ಟರೊಳಗೆ ಬೆಳಕಾಗತ್ತರು. ಸಿದ್ಧರು ಆತನನ್ನು ಕುರಿತು ಅಂದದ್ದು, ಸ್ವಾಮಿ ಇಷ್ಟು ಹೊತ್ತು ಇಲ್ಲಿ ಯಾರೂ ಇದ್ದಿಲ್ಲ, ಇನ್ನ ಕಾರ್ಯ ನಿರ್ವಿಘ್ನವಾಗಿ ನಡೆಯಿತು. ಗುರುಗಳಂತಾರ, ಸ್ವಾಮಿ ಇಷ್ಟೊತ್ತನ ನೀ ಏನು ಮಾಡಿದೆಲ್ಲ, ಇಲ್ಲಿ ಯಾರೂ ಗುರುಗಳು ಇದ್ದಿದ್ದಿಲ್ಲ, ಮತ್ತು ನಿನ್ನ ಕೆಲಸ ಆರಾಮಾಗಿ ನಡೀತು. ಜನರು ಇದ್ದಿಲ್ಲ, ನೀ ಹೊಡೆದ್ರು ಬಂತು, ಚಪ್ಪಲ್ ನನ್ನ ಮೇಲೆ ಹೊಡೆಸಿದ್ರು ಬಂತು, ಕಾಲಿಲೆ ಒದ್ರು ಬಂತು, ಬೈದ್ರು ಬಂತು, ನಡೀತಪ್ಪ. ಈಗ ಊರೊಳಗಿಂದ ಭಕ್ತ ಜನರು ಭಜನೆಗೆ ಬರುವ ವೇಳೆ ಆಯಿತು ಅಂತಾರವಂಗ. ಈಗ ಬೆಳಕಾಕು ಜನ ಭಜನೆ ಮಾಡಕ್ ಬರ್ತಾರ, ನೀನು ಬೇಗನೆ ಮಾರ್ಗಸ್ಥನಾಗು. ಈಗ ಬೆಳಕಾಕ್ ನೀ ಹೋಗ್ಬಿಡಿ, ಈಗ ಮಂದಿ ಭಜನೆಗೆ ಬರ್ತಾರೆ. ಈಗ ನೋಡ್ರಿ, ಅವ ನೋಡ್ಯ ಇವ್ರಿಗೆ ಮೈ ಹೊಳೆ ಹೊಡೆದಾನ, ಇನ್ನೊಂದು ತಾಸು ಕುಂದ್ರಿಸಿ ಬರೋ ಜನರ ಕಡೆ ಒಡ್ಸಾಕ್ ಬರ್ತಿತ್ತಲ್ಲ ಅವ್ರಿಗೆ. ಮಳೆ ನೋಡಿ ಹೋಗ್ಬಿಡತ್ತ, ಈಗ ಭಜನೆಗೆ ಮಂದಿ ಬರ್ತಾರ. ನೀನು ನನಗೆ ಈ ಉಪಚಾರ ಮಾಡುವುದನ್ನು ಆ ಕೋಟಿ ಜನರು ಕಂಡರೆ ನಿನಗೆ ಅವರು ಬಹಳ ಹೊಡೆದಾರೆ, ಅದನ್ನು ನಾನು ನೋಡಲಾರೆ. ಅವ್ರಂತಾರೆ, ಈಗ ಭಕ್ತ ಜನರು ಭಜನೆಗೆ ಬರ್ತಾರೆ, ನೀ ನನಗೆ ಈ ರೀತಿ ತ್ರಾಸ ಕೊಟ್ಟದ್ದು ಅವ್ರಿಗೆ ಗೊತ್ತಾತಂದ್ರೆ ಅವರೆಲ್ಲ ನಿನ್ನ ಮೈ ಹೊಡಿತಾರ, ನಿನಗೆ ಅವರು ಹೊಡೆಯೋದು ನೋಡಾಕ ನನ್ನ ಕಡೆ ಆಗಲ್ಲಪ್ಪ. ನೋಡ್ರಿ ಅಂತಾರಲ್ಲ. ಜಗ್ಗು ಹೊಡೆದಾನ, ಚಪ್ಪಲ್ ತಲೆ ಮೇಲೆ ಹಾಕಿ ನಿಂದಿರ್ಸ್ಯಾನ, ಒದ್ದಾನ, ಎಲ್ಲ ಮಾಡ್ಯಾನ. ಅವನಂತಾರೆ ಈಗ ಬೆಳಕಾಕು ಮಂದಿ ಬರ್ತಾರ, ನೀ ಲಗುನ್ನೆ ಹೋಗ್ಬಿಡಿ. ಈಗ ನಿನಗೆ ಅವ್ರು ನೋಡಿದ್ರಂದ್ರೆ ಹೊಡಿತಾರ ನೋಡು, ಅವ್ರು ಹೊಡೆದ್ರಂದ್ರೆ ನಿನಗೆ ತ್ರಾಸ ಹೋಗ್ತದ, ನಿನಗೆ ತ್ರಾಸ ಆದ್ರೆ ನನಗೆ ನೋಡಕ್ ಆಗೋದಿಲ್ಲಪ್ಪ. ನೋಡಿ ಎಂತ ಗುಣದವರದಾರ್ರಿ ಅವರು. ಇದನ್ನು ಕೇಳಿ ಆ ಹಂದರಯ್ಯನು ತತ್ಕಾಲವೇ ಓಡಿ ಹೋದನು. ಇಷ್ಟು ಅನ್ನೋದ ತಡ ಪಟ್ನೆ ಓಡಿ ಹೋಗ್ಬಿಟ್ಟನ್ರಿ ಅವ. ಅಷ್ಟರಲ್ಲಿ ಊರೊಳಗಿನ ಭಕ್ತರು ಬಂದು ನೋಡುವಾಗ ಮಹಾತ್ಮರ ಸರ್ವಾಂಗವು ಜರ್ಜರವಾದದ್ದು, ಮೈ ಮೇಲೆ ಬಾಸುಂಡೆಗಳು ಎದ್ದದ್ದು ಕಂಡು ಬಹಳ ದುಃಖಿತರಾದರು. ಮೈ ತುಂಬ ಕಟ್ಟಿಗೆಲೆ ಮೈ ತುಂಬ ಬಾಸುಂಡೆ ಎದ್ದಿದ್ದು, ಅಲ್ಲಲ್ಲ ಪರಿಚಿದಂಗಾಗಿ ರಕ್ತ ಬಂದಿತ್ತು. ಅದನ್ನೆಲ್ಲ ನೋಡ್ತಾರ ಅವ್ರ ಭಕ್ತರು, ಭಾಳ ಕೆಟ್ಟ ಅನ್ನಿಸ್ತದ. ಅವ್ರಂತಾರ, ಸ್ವಾಮಿ ರಾತ್ರಿಯೊಳಗೆ ಯಾವ ದುಷ್ಟಮತಿಯು ಬಂದು ನಿಮಗೆ ಹೊಡೆದನು ಹೇಳಿರಿ, ಆತನಿಗೆ ತಕ್ಕ ಪ್ರಾಯಶ್ಚಿತವನ್ನು ಮಾಡುವೆ ಎಂದರು. ಅವ್ರಂದ್ರು, ಸ್ವಾಮಿಗಳ ನಿಮಗೆ ಯಾರು ಹೇಳ್ರಿ, ಅವ್ರು ರಾತ್ರಿ ಬಂದು ಇಷ್ಟೆಲ್ಲ ಬಡದು ಇಷ್ಟು ಮುದ್ದನ ಮಾಡ್ಯಾನಲ್ಲ, ಅವನ ಹೆಸರು ಹೇಳ್ರಿ ನಮಗೆ, ಬರೀ ಅವ್ನು ಬರೋಬ್ಬರಿ ಮಾಡ್ತೀವಿ ನಾವು ಅಂತಾರ. ಅದನ್ನು ಕೇಳಿ ಸಿದ್ಧಾರೂಢರು ನಸುನಗುತ್ತಾ, ಸಂಭವಿಸತಕ್ಕದ್ದು ಸಂಭವಿಸಲಿಕ್ಕೆ ಯಾರ ಕಡೆಯಿಂದನೂ ಅದು ಏನಾಗಬೇಕಾಗಿತ್ತು ಅದು ಆಗ್ಬಿಟ್ಟೈತಪ್ಪ. ನೀವು ಮಾಡಬೇಡಿವಿ, ನನಗೆ ಹಿಂಗೆ ಹೊಡೆದಾರ, ನನಗೆ ಬಡ್ದಾರ, ನನಗೆ ತ್ರಾಸ ಆಗೈತಿ ಅಂತ ನೀವು ಚಿಂತೆ ಮಾಡಬೇಡ್ರಿ. ಏನಾಗಬೇಕಾಗಿತ್ತು ಅದು ಆಗ್ಬಿಟ್ಟೈತಿ. ಹೋಗಯ್ಯ, ಏನಾಗಬೇಕಿತ್ತು ಅದು ಆಗಿ ಹೋಗ್ಬಿಟ್ಟೈತಿ. ಪ್ರಾರಬ್ಧದಿಂದ ಸುಖ ದುಃಖಗಳು ಬಂದ ಹಾಗೆಲ್ಲ ಕರ್ಮ ಕ್ಷಯವಾಗುತ್ತದೆ. ನಮ್ಮ ಪ್ರಾರಬ್ಧ ಯೋಗದಿಂದ ನಮಗೆ ಸುಖ ಮತ್ತು ದುಃಖ ಬರ್ತದೆ. ಆ ಸುಖ ದುಃಖ ಬಂದಂಗೆಲ್ಲ ನಮ್ಮ ಪೂರ್ವ ಜನ್ಮದ ಕರ್ಮ ಕಡಿಮೆ ಹಾಕೋತ ಹೋಗ್ತೈತಿ. ನಮಗೆ ದುಃಖ ಕೊಟ್ಟಾರ ಅಂತೇಳಿ ನಾವು ತಿರುಗಿ ಅವ್ರಿಗೆ ದುಃಖ ಕೊಟ್ರೆ ಮತ್ತೆ ನಮ್ಮ ಪಾಪದ ಪಟ್ಟಿ ಬೆಳಿತೈತಿ. ಅದಕ್ಕೆ ಅವ್ರು ದುಃಖ ಕೊಟ್ಟರು ಆಸ್ಬಿಡು, ಅವ್ರು ದುಃಖ ಕೊಟ್ಟರು ಮುಗಿತಿನ್ನ ಅಂತ ಅನ್ಕೊಂಡಿರ್ತೀವಿ ಅಂದ್ರೆ ನಮ್ಮ ಪಾಪ ಕ್ಷಯ ಆಗ್ತೈತಿ, ನಮ್ಮ ಪಾಪ ನಾಶ ಆಗ್ತೈತಿ. ಅದರಿಂದ ಅವುಗಳ ನಿವಾರಣಾರ್ಥ ಯತ್ನಗಳನ್ನು ಮಾಡಿದರೆ ಅವೇ ಸಂಚಿತವಾಗಿ ಜನ್ಮಕ್ಕೆ ಕಾರಣವಾಗುತ್ತದೆ. ನಮ್ಗೆ ದುಃಖ ಬಂದೈತಿ, ಅದನ್ನು ಕಡಿಮೆ ಮಾಡೋ ಪರಮಾತ್ಮ ಅನ್ಕೊಂತ ಹೋದ್ವಿ ಅಂದ್ರೆ ಕಡಿಮೆ ಮಾಡ್ತಾನವ, ಆದ್ರೆ ಅದು ಹಂಗೆ ಉಳಿತೈತಿ. ಈ ಜನ್ಮದ ಮತ್ತು ಮುಂದಿನ ಜನ್ಮಕ್ಕೆ ಈಗಲ್ಲ ವಯಸ್ಸಿನಾಗ ಮಾಡಿದ್ದು ವಯಸ್ಸಾದ್ಮೇಲೆ ಅದು ಒಟ್ಟು ಉಳಿದಿರ್ತೈತಿ ಗಂಟು, ಅದು ಬಂದ ಬರ್ತೈತಿ. ಅದು ಆಗೋ ಹೊತ್ತಿಗೆ ಆಗಾಕ ಬಿಟ್ಟಿವಿ ಅಂದ್ರೆ ಆಗಿ ಹೋಗ್ಬಿಡ್ತೈತಿ ಅದು. ಅದಕ್ಕೆ ಅದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ. ಮತ್ತೆ ಅದನ್ನ ತಗೊಂಡು ಹೋದ್ವಿಪ್ಪ ನಾವು ಕರ್ಮ ಅಂತಂದ್ರೆ ಮುಂದಿನ ಜನ್ಮದಾಗ ಆ ಕರ್ಮ ಉಣ್ಣಾಕ ಮತ್ತೆ ಬರ್ಬೇಕಾಗತ್ತೆ. ಅದಕ್ಕೆ ಏನೇನು ಕರ್ಮವನ್ನ ಅನುಭವಿಸ್ಬೇಕಾಗಿತ್ತು ಇದೇ ಜನ್ಮದಾಗ ಅನುಭವಿಸಿ ಹೋಗ್ಬಿಡೋಣ. ಅವ ಹೊಡೆಯೋದೈತೆ ಹೊಡೆದ್ ಬಿಡ್ಲಿ, ಅವ ಕೂಡಿ ಹಾಕೋದೈತೆ ನಾನು ಕೂಡಿ ಹಾಕಿಬಿಡ್ಲಿ.
ಅವ ಬಹಳ ಒಳ್ಳೆಯದೈತೆ ಒಗದ್ ಬಿಡ್ಲಿ, ಅವ ಚಾಕುದಿಂದ ಚುಚ್ಚವನ ಚುಚ್ಚಿ ಬಿಡ್ಲಿ, ಅವ ಮುಳ್ಳಿನಿಂದ ಚುಚ್ಚವನ ಚುಚ್ಚಿ ಬಿಡ್ಲಿ, ಅವ ಚಪ್ಪಲಿನ ಹಾರ ಹಾಕ್ತಾನ ನನಗೆ ಅವನ್ನೆಲ್ಲ ನಾನು ಈ ಜನ್ಮದಾಗ ಉಳಿಸಿಕೊಂಡು ಹೋದೆ ಅಂದ್ರೆ ಮತ್ತು ಜನ್ಮ ತಾಳ್ಕೊಂಡು ಅದನ್ನು ಪೂರ ಮಾಡ್ಬೇಕಾಗತ್ತ ಅವ್ರ ಆಸೆಗಳು. ಅದಕ್ಕೆ ಏನಾಗೈತೆ ಒಳ್ಳೇದಕ್ಕ ಆಗೋದು ಆಗೋದೆಲ್ಲ ಒಳ್ಳೇದಕ್ಕ. ಕರ್ಮ ಕ್ಷಯ ಆಗ್ಲಿಕ್ಕತ್ತದ, ಕರ್ಮ ಕಡಿಮೆ ಆಗ್ಲಿಕ್ಕತ್ತದ ನನ್ನಲ್ಲಿ. ಅದಕ್ಕೆ ನೀವು ಚಿಂತೆ ಮಾಡಬೇಡ್ರಿ. ಆದ್ದರಿಂದ ಮೋಕ್ಷಧಾರಿಯು ಇತರರ ದೂಷಣ ವಂದನಾದಿಗಳಿಂದ ವಿಕಾರ ಹೊಂದದೆ ಅಂತಃಕರಣದಲ್ಲಿ ನಿರಂತರ ಶಾಂತಿಯನ್ನು ರಕ್ಷಿಸುತ್ತಿರಬೇಕು. ಯಾರಿಗೆ ಮೋಕ್ಷದ ಹಂಬಲ ಇರ್ತೈತೋ ಅವ್ರು ನಮಗೆ ಕೆಟ್ಟದ್ದು ಮಾಡಿದ್ರು, ನಮ್ಮ ಕೆಟ್ಟವ್ರು ಮಾಡ್ಲಿಕ್ಕತ್ತಾರ ಅಂತ ತಿಳ್ಕೋಬಾರ್ದು. ಇದು ನನ್ನ ಕರ್ಮ, ಇದು ನನಗೆ ಆಗಬೇಕಾಗಿತ್ತು, ಹಾಗೆ ಅವ್ರು ಬಡ್ದಾರ ಅಂದ್ರೆ ಅವ್ರದಲ್ಲದು. ಈ ದೇಹಕ್ಕೆ ಬಡ್ತಾ ತಿನ್ನೋದು ಉಳಿದಿರ್ತದು ಯಾವುದೋ ಜನ್ಮದಾಗ, ಅದು ಈ ಜನ್ಮದಾಗ ತಿನಿಸಿ ಅವ್ರು ಪೂರಾ ಮಾಡ್ಯಾರ. ಅದಕ್ಕೆ ಅದು ನನ್ನ ಪುಣ್ಯನ. ಅದಕ್ಕೆ ಮೋಕ್ಷಕ್ಕೆ ದಾರಿ ಬೇಕಾತು ಅಂದ್ರೆ ಕಷ್ಟಗಳೇ ಬರಲಿ, ಮತ್ತೊಬ್ಬರ ಪೆಟ್ಟುಗಳೇ ಕೊಡಲಿ, ಅದು ಈ ಜನ್ಮಕ್ಕೆ ನನ್ನ ಮುಗಿದು ಹೋಗಲಿ ಅಂತೇಳಿ ಮೋಕ್ಷಕ್ಕೆ ದಾರಿ ಹತ್ರ ಮಾಡ್ಕೋಬೇಕು ಹೊರತು ಇದು ನನಗೆ ಬ್ಯಾಡೋಪ, ಇದು ಭಾಳ ಕಷ್ಟ ಬಂದಿದೆ, ಇದನ್ನು ಸರಿಸ್ಬಿಡು ಪರಮಾತ್ಮ ಅಂದ್ವಿ ಅಂದ್ರೆ ಸರಿಸಿಡ್ತಾನೆ. ಆದ್ರೆ ಅದು ನಿಂದ ಬುದ್ಧಿ ಈಗ ಉಣ್ಲಿಕ್ರ ಇನ್ನೊಮ್ಮೆರ ಬಂದಾಗ ನೀವು ಉಣ್ಣಬೇಕದನ್ನ. ಅದಕ್ಕೆ ಕರ್ಮಕ್ಕೆ ದಾರಿ ಹೆಂಗದ ಅಂದ್ರೆ ಬಂದ ಕಷ್ಟ ನಷ್ಟ ದುಃಖ ನೋವು ಇವುಗಳನ್ನೆಲ್ಲ ಸಹಿಸ್ಕೋತ ಶಾಂತ ರೀತಿಯಿಂದ ಹೋಗ್ಬಿಡ್ಬೇಕು. ಹಂಗೆ ಹೋದ್ವಿ ಅಂದ್ರೆ ನಮ್ಮ ಪಾಪ ನಮ್ಮ ಕರ್ಮ ಕ್ಷಯಿಸ್ಕೋತ ಹೋಗ್ತದ, ನಮಗೆ ಮೋಕ್ಷ ಸುಲಭವಾಗಿ ಸಿಗ್ತದೆ ಎಂಬ ಭಾಷಣವನ್ನು ಕೇಳಿ ಆ ಭಕ್ತ ಜನರು ಸದ್ಗತಿತರಾಗಿ ಕಣ್ಣುಗಳಿಂದ ಪ್ರೇಮಾಶ್ರುಗಳನ್ನು ಸುರಿಸುತ್ತಾ ಆಹಾ ಸಾಕ್ಷಾತ್ ಪರಮಾತ್ಮನೇ ಅವತರಿಸಿರುವನು. ಅವ್ರ ಕಣ್ಣಾಗಿದೆಲ್ಲ ಕೇಳಿ ದಳ ಕಣ್ಣೀರು ಸುರಿದ್ರಿ. ಅವ್ರಂದ್ರು ಪರಮಾತ್ಮನ ಅವತರಿಸಿ ಬಂದಿಯಪ್ಪ, ಇಷ್ಟು ಹೊಡೆದಾರ, ಇಷ್ಟು ಒಳಗೆ ಹಾಕ್ಯಾರ, ನಿನ್ನ ತುಳಿದಾರ, ಕಣ್ಣಿಗೆ ಜಗ್ಗ್ಯಾರ, ಕತ್ತಿಲ್ಲ ಕಟ್ಟಿ ಒಗದಾರ, ಕಡ್ದಿರ್ಗಿ ಹುಳ ಕಡ್ದಾವ್, ಎಲ್ಲ ಕಡ್ದಾವ್, ನಿನಗಾದ್ರೂ ನೀನು ಅವ್ರು ಮಾಡಿದ್ದನ್ನು ಬಾಯಿ ಬಿಟ್ಟು ಹೇಳಕ್ಕಲ್ಲ, ನಿನ್ನ ಕರ್ಮ ಅಂತೀಯಲ್ಲ, ಹಾಗಾದ್ರೆ ನೀವು ಮನುಷ್ಯ ಅಲ್ಲ, ನಿಮ್ಮ ಪರಮಾತ್ಮ ಅದೀವಿ ಅಂತಾರವರು. ಅದಿಲ್ಲದಿದ್ದರೆ ಇಂಥ ಶಾಂತ ಹೇಗಿರಬೇಕು? ನೀನು ಪರಮಾತ್ಮ ಆಗಿರಲಿಲ್ಲ ಅಂದ್ರೆ ಇಷ್ಟು ಹೊಡೆದು ಪ್ರತಿಕಾರ ತೀರಿಸ್ಬೇಕು, ಭಕ್ತರಿಗೆ ಹೇಳಿ ತಿರುಗಿ ಹೊಡೆಸ್ಬೇಕು ಅನ್ನೋದು ನಿನ್ನಲ್ಲಿ ಬರ್ತಿತ್ತು. ನಿನ್ನಲ್ಲಿ ಬಂದಿಲ್ಲ ಅಂದ್ರೆ ನೀನು ಪರಮಾತ್ಮನೇ ಅದೀವಿ, ನೀ ಬ್ಯಾರೆ ಇಲ್ಲ ನೀನು ಅಂತೇಳಿ ಗಟ್ಟಿಯಾಗಿ ನಂಬ ಬಿಡ್ತಾರವರು. ಆ ದಿನ ಬಹಳ ಹೊತ್ತು ಕೂತುಕೊಂಡು ನಂತರ ಹೊರಟು ಹೋದ್ರು. ಅವತ್ತು ಭಜನೆ ಸ್ವಲ್ಪ ಮಾಡಿದ್ರು, ಪರಮಾತ್ಮನ ಬಗೆಗೆ ಚಿಂತನೆ ಮಾಡಿದ್ರು, ಅವನನ್ನ ಕುರಿತು ಧ್ಯಾನಿಸಿದ್ರು. ಅವ್ರ ಬಾಯಿಂದ ಮೋಕ್ಷಕ್ಕೆ ದಾರಿ ಯಾವುದು, ಕರ್ಮಗಳನ್ನು ಹೆಂಗೆ ಕಳ್ಕೊತ ಹೋಗ್ಬೇಕು ಅನ್ನೋ ಪಾಠವನ್ನ ಕೇಳಿ ಸುಮ್ಮನೆ ಕುಂತು ತಮ್ಮ ಮನೆಗಳಿಗೆ ಹೋದ್ರು. ಭಜನೆಗೆ ಬಂದವರು ಸಿದ್ಧರಿಗೆ ಹೊತ್ತುಕೊಳ್ಳಲಿಕ್ಕೆ ಯಾರಾದರೂ ಧೋತರ ಕೊಟ್ರೆ ಯಾವನೊಬ್ಬ ಪಾಪಿ ನರನು ಬಂದು ಅದನ್ನು ಕಸ್ಕೊಂಡು ಹೋಗುತ್ತಿದ್ದನು. ಪಾಪ ಮೈ ಮೇಲೆ ಹೊತ್ಕೊಂಡು ಮಕ್ಕಳಾಕ ಏನೂ ಇಲ್ಲ ಅಂತೇಳಿ ಯಾರದ ಬಂದು ಧೋತ್ರ ಕೊಟ್ರ ಇನ್ನೊಬ್ಬವ ಬಂದು ಇವಂಗೆ ಯಾಕೆ ಕೊಟ್ಟಿರೋದನ್ನ ಕೊಡಬಾರ್ದಿತ್ತು, ಇವ ಪಾಪಿ ಅದನ್ನ ಅಂತ ಹೇಳಿ ಅದನ್ನ ಕಸ್ಕೊಂಡು ಹೋಗ್ತಿದ್ರನ್ನು. ಚಳಿಗಾಲ, ತುಂಬ ಚಳಿಗಾಲದಾಗ ಮೈಯೆಲ್ಲ ಹೊಡೆದಾರ, ರಕ್ತ ಸುರಿಯಾಕತ್ತೈತಿ. ಅಂಥದ್ರೊಳಗೆ ಥಂಡಿಯೊಳಗೆ ರಾತ್ರಿ ಹೊತ್ತಾಗ್ತದ. ಪುಣ್ಯಾತ್ಮರು ಯಾರೋ ಒಬ್ರು ಹೊತ್ಕೊಂಡರ ಕೂಡಪ್ಪ ಅಂತ ಒಂದು ಧೋತ್ರ ಕೊಟ್ರ ಇನ್ನೊಬ್ಬ ಬಂದು ಕಸ್ಕೊಂಡು ನೋಡ್ರಿ. ಅಂಥ ಸಾಧು ಸತ್ಪುರುಷರಿಗೆ ಕೆಡಕನ್ನು ಉಂಟು ಮಾಡ್ಲಾರ್ದ ಬಿಟ್ಟ ಜನ ನಿಮ್ಮಂಥವ್ರು ಬದುಕಾಕ್ ಬಿಡ್ತಾರೇನು? ಅದಕ್ಕೆ ಬಂದಂಗ ಹೋದ್ರ ಬಂಧನಾನ ಇಲ್ಲ, ಬಂದಂಗ ಹೋಗ್ಬಿಡ್ಬೇಕು. ಹೆಂಗೆ ಬರ್ತೈತೆ ಹಂಗೆ ಇದು ಯಾಕೆ ಬಂತು ನನಗೆ, ಇದು ಯಾಕೆ ಹಿಂಗಾಕು, ನಾನು ನೋಡಿದ್ರೆ ಅಷ್ಟ ಕೊಂಡ ಮಾಡೀನಿ, ಇಷ್ಟ ಕೊಂಡ ಮಾಡೀನಿ, ಅವ್ರಿಗೆ ಎಷ್ಟು ಉಪಕಾರ ಮಾಡಿದ್ದೆ, ಅದನ್ನು ಮರ್ತ ನನಗೆ ಹಿಂಗೆ ಮಾಡಾಕತ್ತಾರ ಅನ್ಕೋತ ಕೂತ್ವಿ. ನೋವು ಚಾಲು, ದುಃಖ ಚಾಲು, ಕಣ್ಣೀರು ಚಾಲು, ಹಿಂದಿಂದು ಮುಂದಿನ ಮೂಡು ಕೂಡೆ ಚಾಲು ಆಗ್ತದ ನೋವು ಮನಸ್ಸಿನಾಗ. ಅವಾಗ ಪರಮಾತ್ಮನನ್ನು ಮರ್ತು ಬಿಡ್ತೇವೆ. ಅದಕ್ಕೆ ಏನಾರ ಯಾಕೆ ಆಗ್ಲಪ್ಪ, ಪರಮಾತ್ಮ ಮಾಡ್ಯಾನಿದಲ್ಲ, ನಾನು ಉಪಕಾರ ಮಾಡಿದ್ದೆ, ಅವ್ರು ಮರ್ತು ನನಗೆ ಹಿಂಗೆ ಮಾಡಕತ್ತಾರ, ಮಾಡೋದು ಮಾಡಲಿ ಬಿಡು, ಭಗವಂತನ ಇಚ್ಛೆ ಇದ್ದಂಗೆ ಆಗ್ತೈತೆ ಅಂತ ಹೋಗ್ಬಿಟ್ಟಿವಿ ಅಂದ್ರೆ ನಮ್ಮ ಪಾಪ ಕ್ಷಯಿಸ್ಕೊಟ್ಟು ಹೋಗ್ತದ, ಮನಸ್ಸಿನೊಳಗೆ ಶಾಂತಿ ಉಳಿತದೆ. ಹೀಗೆ ಹುಣ್ಣಿಮೆಯ ದಿವಸ ಸಿದ್ಧಾರೂಢರು ಹೆಗ್ಗೇರೆ ಕಟ್ಟೆಯ ಮೇಲೆ ಕೂತಿರುವುದು. ಊರಿನೊಳಗಿಂದ ಒಬ್ಬ ಲಿಂಗಾಯತನು ಅನ್ನದ ಬಿಟ್ಟು ಹೊತ್ತುಕೊಂಡು ಹೋಗುವಾಗ ಹುಡುಗರು ಅವನು ಸ್ವಸ್ಥ ಕೂತಿದ್ದ ಸಿದ್ಧರನ್ನು ನೋಡಿ ಅನ್ನುತ್ತಾನೆ. ಒಂದು ದಿನ ಸೀಗೆ ಹುಣ್ಣಿಮೆ ಬಂದಿತ್ತು. ಹಿಂಗ ಸೀಗೆ ಹುಣ್ಣಿಮೆ ಬಂದಾಗ ಸಿದ್ಧಾರೂಢರು ಹೆಗ್ಗೇರೆ ಕಟ್ಟೆ ಮಂತಿಸಿದ್ರು. ಆ ಊರೊಳಗಿಂದ ಒಬ್ಬ ಲಿಂಗಾಯತ ಏನ್ ಮಾಡಿದ್ದ, ಒಂದು ಬುಟ್ಟಿ ಹೊತ್ಕೊಂಡು ಹೊಂಟಿದ್ದ, ಕೈಯಲ್ಲಿ ಸುಳ್ಳು ಹಿಡ್ಕೊಂಡಿದ್ದ.
ಅವನು ಸ್ವಸ್ಥ ಕೂತಿದ್ದ ಚಿತ್ರನ ಆರಾಮ ಕೂತಿದ್ರಲ್ಲ ಚಿದ್ರು ಅವರನ್ನು ನೋಡಿ ಅಂತಾನ, ಇವನು ಸಾಧು ಅನ್ನಿಸಿಕೊಂಡು ಮೌನ ಹಿಡಿದು ಯಾಕೆ ಹೀಗೆ ಸುಮ್ಮನೆ ಕೂತು ಮಂದಿಗೆ ಹುಚ್ಚು ಹಿಡಿಸುತ್ತಾನೆ. ಅಲ್ಲಪ್ಪ ಇವ ನೋಡಾಕರ ಸಾಧು ಅದಾನ, ಸಾಧು ಅದಾನ, ಇವ ಯಾಕೆ ಮಂದಿ ಹುಚ್ಚಿಡಿಸ್ತಾನೆ ಇವ ಒಟ್ಟ ಅದು ಹೇಳಿ ಇದು ಹೇಳ್ತಾನೆ, ಹಿಂಗ ಜನ ಸುತ್ತು ಹಂಗೆ ಮಾಡ್ತಾನಲ್ಲ, ಇವ್ ಏನಾರ ಇರ್ಬೇಕು ಇವನ ಹತ್ರ ಅಂತ ವಿಚಾರ ಮಾಡ್ತಾನೆ. ಈಗ ಅನಾಯಾಸನದಿಂದ ಸಿಕ್ಕಿರುವನು ಇವನ ಪರೀಕ್ಷೆ ಮಾಡುವ ಎಂದು ಆ ದುಷ್ಟನು ತನ್ನ ಕೈಯೊಳಗಿನ ಸುಡುವ ಕೂಳನ್ನು ಮಹಾತ್ಮರ ಬರೇ ಮಸ್ತಕದ ಮೇಲಿಟ್ಟು ಹೊರಟು ಹೋದನು. ಕೈಯಾಗ ಸುಡೋ ಕೂಳು ಹಿಡಿದಿದ್ದನ್ರಿ, ಇವ ಯಾಕೆ ಇಷ್ಟು ಮಂದಿ ಹೊಂದಿಡಿಸ್ತಾನ, ಅವನ ಕಡೆ ಬರುವಂಗ ಮಾಡ್ತಾನ. ಅದು ಕರ್ಮ ಮಾಡ್ರಿ, ಧ್ಯಾನ ಮಾಡ್ರಿ, ದೇವ್ರ ನೆನೆಸ್ರಿ, ಇದ್ದಂಗ ಮಾಡಿಬಿಡೋಣ ಅಂತೆಲ್ಲ ಹೇಳ್ಕೊತ ಮಂದಿಗೆಲ್ಲ ಹುಚ್ಚಿಡ್ಸಕತ್ತಾನಲ್ಲ, ಇವನು ಬರೋಬ್ಬರಿ ಮಾಡೋನ್ ತಡಿ ಇವತ್ತು ಅಂತ ಹೇಳಿ ಏನ್ ಮಾಡ್ತಾನ್ರಿ, ಸುಡೋ ಕೂಳು ಇತ್ತಲ್ಲ ಅವ್ರ ನೆತ್ತಿ ಮೇಲೆ ಇಟ್ಟು ಹೋಗ್ಬಿಟ್ಟ. ಮಹಾತ್ಮರ ತಲೆಯ ಮೇಲೆ ಸುಡುವ ಕುಳ್ಳನ್ನು ಇಟ್ಟು ಹೊರಟು ಹೋಗೋಣ. ಆಗ ಸದ್ಗುರುಗಳು ಚಿತ್ತದಿಂದಿದ್ದು ಅದನ್ನು ತೆಗೆದು ಚೆಲ್ಲಲಿಕ್ಕೆ ಯತ್ನಿಸದೆ ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾರೆ. ಅದನ್ನು ತೆಗೆದು ಒಗಿಬೇಕನ್ನೋದಿಲ್ಲ, ಸುಡಾಕತ್ತದ್ರಾಗ ನಿಗಿ 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 ಬೆಂಕಿ ಕುಳ್ಳು ಹೆಂಗೆ ಸುಡ್ತಾವ್ರಿ, ಲಘು ಆರಂಗಿಲ್ಲ, ಗಾಳಿ ಮತ್ತು ಸ್ವಲ್ಪ ಹೆಚ್ಚವು ಅಂತ ಕುಳ್ಳು ತಲೆ ಮೇಲೆ ಇಟ್ಟು ಹೋದ್ರೆ ಅದನ್ನು ತೆಗೆದು ಒಗಿಬೇಕನ್ನೋವಲ್ಲಿ ಇವರು ದಪ್ಪ. ನನ್ನ ಬಾಲ್ಯಾವಸ್ಥೆಯಲ್ಲಿ ಒಂದು ಮಹಾ ಸರ್ಪವು ಮಸ್ತಕವನ್ನು ಹಚ್ಚಿಕೊಂಡಿತ್ತು. ಆಗ ಅದು ಈಶ್ವರನ ಭೂಷಣವು ನನ್ನ ಮಸ್ತಕದ ಮೇಲೆ ಶೋಭಿಸುತ್ತದೆ ಅಂದುಕೊಂಡಿದ್ದೆ. ಈಗಲಾದರೂ ಇದು ಪ್ರಭುವಿನ ತೃತೀಯ ನಯನವು ನನ್ನ ಶಿರದ ಮೇಲೆ ಬಂಧಿಸಿರುತ್ತದೆ. ಒಂದು ಸಣ್ಣವಿದ್ದಾಗ ನಾವು ತಗೊಂಡು ತಲೆ ಸುತ್ತಕೊಂಡಿದ್ದರು. ಸಿದ್ಧಾರೂಢರು ಏನ್ ಮಾಡಿದ್ರು ಅಂದ್ರ, ಚಿಕ್ಕ ವಯಸ್ಸಿನಾಗ ಹಾವು ಹರಿದು ಹೊಂಟಿತ್ತ, ಆ ಹರಿದು ಹೋಗೋ ಹಾವು ಹಿಡ್ಕೊಂಡು ತಲೆ ಸುತ್ತಕೊಂಡಿದ್ರು. ಏನಂದಿದ್ರು, ಇದು ಈಶ್ವರನ ಮಸ್ತಕದ ಮೇಲೆ ಕೊಳ್ಳಾಗ ಕುತ್ಕೊಂಡು ಆಭರಣಗಳು ಒಂದು ಈಗಂತಾರ ದೇವರ ಮೂರನೇ ಕಣ್ಣು. ಯಾವುದು ಮೂರನೇ ಕಣ್ಣು? ಅದು ನಮ್ಮ ತಲೆ ಮೇಲೆ ಬಂದೈತಿ. ಅವಾಗ ಹಾವು ಸುತ್ತಕೊಂಡಾಗ ಅಂದ್ರು, ಹಾವು ಕೊರಳಾಗ ಹಾಕಿದ್ರು ಮಂದಿ, ಸತ್ತು ಹೋಗ್ಲಿ ಅವ್ನು ಕಡದ್ ಅಂತೇಳಿ. ಅವಾಗ ಏನಂದಿದ್ರು, ಶಿವನ ಆಭರಣ ನನಗೆ ಹಾಕ್ಯಾರ ಅಂದಿದ್ರು. ಈಗೇನಂತಾರ, ಶಿವನ ಮೂರನೇ ಕಣ್ಣು ತಂದು ನನ್ನ ಮಸ್ತಕದ ಮೇಲೆ ಇಟ್ಟಿದ್ದಾರೆ. ಅಷ್ಟರಲ್ಲಿ ಅಲ್ಲಿ ಹೋಗುತ್ತಿದ್ದ ಒಬ್ಬ ಪುರುಷನು ಸಿದ್ಧಾರೂಢರ ಈ ಸ್ಥಿತಿಯನ್ನು ನೋಡಿ ಆ ಲಿಂಗಾಯತನಿಗೆ ಯಥೇಷ್ಟ ಬೈದು, ಅಲ್ಲೊಬ್ಬ ಮಹಾಪುರುಷ ಹೊಂಟಿದ್ದ. ಅವ ಇವ್ರನ್ನ ನೋಡ್ದ, ಪಾಪಿಗಳು ಪಾಪ ಆ ಪುಣ್ಯಾತ್ಮನಿಗೆ ಎಷ್ಟು ಕಷ್ಟ ಕೊಡಕತ್ತಾರ ಈ ಲಿಂಗಾಯತ ಜನ ಅಂತ ಹೇಳಿ ಅವ್ರ ಹತ್ರ ಹೋಗಿ ಆ ಬೆಂಕಿ ಕೂಳೆಲ್ಲ ತಲೆ ಮ್ಯಾಲಿಂದ ತರಿಸಿದ್ರು. ಮತ್ತ ಸಾಕಷ್ಟು ಅವ ಇಟ್ಟವಂಗ ಗೊತ್ತಿಲ್ಲವ ಯಾರು ಇಟ್ಟಾರಂತೆ, ಆದ್ರೆ ಬೈದ್ರವಂಗ ಅವ್ನ ಹಂಗಾಗ್ಲಿ ಹಿಂಗಾಗ್ಲಿ ಅಂತೆ. ಒಂದು ಕೋಲಿನಿಂದ ಆ ಸುಡುವ ಕುಳ್ಳನ್ನು ತೆಗೆದು ಚೆಲ್ಲಿದನು. ಒಂದು ಉದ್ದನ ಕೋಲ್ ಹಿಡಿದು ಅದು ತಲೆ ಮೇಲೆ ಆಡಿಸಿ ಅತ್ತಾಗಿತ್ತ ಮಾಡಿ ಬೀಳಿಸಿದ. ಮಹಾತ್ಮರ ಛಳನವನ್ನು ಮಾಡುವವರ ಸಲುವಾಗಿ ಬ್ರಹ್ಮದೇವರು ನರಕದಲ್ಲಿ ಮಹಾಭಯಂಕರವಾದ ವೈತರಣಿ ನದಿಯನ್ನು ನಿರ್ಮಿಸಿದ್ದಾರೆ. ಅದರಲ್ಲಿ ಅಂಥ ದುಷ್ಟ ಮತಿಗಳು ಅಕಲ್ಪ ಪರ್ಯಂತ ಬಿದ್ದಿರುವರು. ಯಾರು ಆ ಸಿದ್ಧಾರೂಢರ ತಲೆಯ ಮೇಲೆ ಸುಡುವ ಕುಳ್ಳನ್ನು ಇಟ್ಟಾರೋ ಅವರು ಬ್ರಹ್ಮದೇವರು ನರಕದೊಳಗ ಒಂದು ಭಯಂಕರವಾದ ಸುಡುವ ನೀರಿನ ಒಂದು ಹೊಂಡ ತೆಗೆದಾನು. ಆ ಹೊಂಡದೊಳಗ ನಿಗಿ 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 ಬೆಂಕಿ ಉಗಿತೈತಿ. ಆ ಉಗಿಯೊಳಗ ಈ ರೀತಿ ಕರ್ಮ ಮಾಡಿದವರು ಬಿದ್ದು ಹೊಳ್ಳಾಡಬೇಕು ಅಂತ ಅವ ಬೇಡ್ಕೋತಾನ. ಯಾರು ಆ ಸಿದ್ಧಾರೂಢರ ತಲೆ ಮೇಲೆ ಬೆಂಕಿಯನ್ನು ಇಟ್ಟಾಗ ಸಹಿತಾನಲ್ರಿ ಓನಿಂದ ಆ ಮನುಷ್ಯ. ಹಳೆ ಹುಬ್ಬಳ್ಳಿಯಲ್ಲಿ ಉಜ್ಜಣ್ಣನವರ ಭೀಮಪ್ಪ ಎಂಬಾತನು ಪುತ್ರನ ಇಚ್ಛೆಯಂತೆ ಅಪಾರ ಸತ್ಕರ್ಮಗಳನ್ನು ಮಾಡುತ್ತಿದ್ದನು. ಹುಬ್ಬಳ್ಳಿಯೊಳಗ ಒಂದು ಕುಟುಂಬ ಇತ್ರಿ, ಉಜ್ಜಣ್ಣನವರು ಅಂತೇಳಿ. ಭೀಮಪ್ಪ ಅನ್ನಾಕ ಆ ಭೀಮಪ್ಪನ ಮಗ ಇದ್ದ. ಅವ ಏನಂತಿದ್ದ ತಂದೆಗೆ ಅಂದ್ರ, ಅಪ್ಪ ಸತ್ಕರ್ಮಗಳನ್ನ ಮಾಡ್ರಿ, ಒಳ್ಳೆಯ ಕರ್ಮಗಳನ್ನ ಮಾಡ್ರಿ, ದಾನ ಧರ್ಮಗಳನ್ನ ಮಾಡ್ರಿ, ಪುಣ್ಯ ಕರ್ಮಗಳನ್ನ ಮಾಡೋಣ ಅಂತಿದ್ದ. ಆತನ ಕಡೆಗೆ ಸಿದ್ಧ ಮುನಿಗಳಲ್ಲಿ ಶ್ರದ್ಧಾವುಳ್ಳವನಾಗಿ ಅವರ ಸೇವೆಯನ್ನು ಅನನ್ಯ ಭಾವದಿಂದ ಮಾಡತೊಡಗಿದನು. ಅವ್ರೇನ್ ಮಾಡಿದಾರೆ, ಮಗ ಹೇಳಿ ನನ್ನ ಒಳ್ಳೆಯ ಕೆಲಸಗಳನ್ನು ಮಾಡೋಣ ಅಂತೇಳಿ ಅದಕ್ಕೆ ನಾನು ಗುರುಗಳ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಒಳ್ಳೆಯ ಮನಸ್ಸಿನಿಂದ ಪ್ರಫುಲ್ಲಿತನಾಗಿ ಸಂತೋಷದಿಂದ ಗುರುಗಳ ಸೇವಾಕ್ಕೆ ನಿಂತುಬಿಟ್ಟ.
ಬಹು ದಿವಸ ಮಹಾತ್ಮರ ಸೇವೆಯನ್ನು ಮಾಡಿ ಒಮ್ಮೆ ಪ್ರಾರ್ಥಿಸುತ್ತಾನೆ. ಅನೇಕ ದಿನಗಳವರೆಗೆ, ತಿಂಗಳವರೆಗೆ, ವರ್ಷದವರೆಗೆ ಅವ್ರು ಸೇವಾ ಮಾಡ್ತಾರ್ರಿ. ಸ್ನಾನ ಮಾಡಿಸೋದು, ಬಟ್ಟೆ ಒಕ್ಕೊಂಬರೋದು, ಅವ್ರಿಗೆ ಬಟ್ಟೆ ಒರೆಸೋದು, ಮೈ ಒರೆಸೋದು, ಮೈ ಒರೆಸೋದು, ಪುಸ್ತಕ ಕರ್ಕೊಂಡ್ಬಂದು ತಮ್ಮ ಮನೆಯೊಳಗೆಲ್ಲ ಭೋಜನ ತಂದು ಕೊಡೋದು, ಅವ್ರ ಬಿಟ್ಟದ್ದು ಗೊಂದಲವನ್ನು ಕಾಣು ತುಂಬಿ ಹೊಟ್ಟೆ ತುಂಬಿಸ್ಬೋದು, ಅವ್ರು ಮಲಗಿದಾಗ ಕಾಲು ಹಚ್ಬೋದು, ಇಂಥವೆಲ್ಲ ಮಾಡ್ಕೋತ ಅವ್ರು ಸೇವಾ ಮಾಡ್ತಾರೆ. ಒಂದೆಲ್ಲ ಪ್ರಾರ್ಥನೆ ಮಾಡ್ತಾರೆ ಅವರು. ಹೇ ಸದ್ಗುರುದೇವ, ನಿನ್ನ ಕೃಪೆಯಿಂದ ನನಗೊಬ್ಬ ಉತ್ತಮನಾದ ಪುತ್ರನನ್ನು ದಯಪಾಲಿಸಬೇಕು. ಮಗ ಏನ್ ಮಾಡಕತ್ತಿದ್ದ, ತಂದಿ ಮಾತು ಕೇಳ್ಕೊಂಬಂದು ಅವ ಅಂತಾನ, ಗುರುಗಳ ನಾನು ನಿನ್ ಸೇವಾ ಮಾಡೀನಿ ಅಂತ ಅನ್ನಕತ್ತಿಲ್ಲ, ಆದ್ರ ನನಗೊಬ್ಬ ಒಳ್ಳೆ ಮಗನನ್ನ ಸಾಕು, ನನಗೇನ ಅಷ್ಟೇ ಇಲ್ಲ, ನನಗೆ ಭೋಗ ಭಾಗ್ಯಗಳು ಐಶ್ವರ್ಯ ಅದೆಲ್ಲ ಬೇಕಂತಿಲ್ಲ, ನನಗೊಬ್ಬ ಒಳ್ಳೆ ಉದಾತ್ತ ಮನಸ್ಸಿರುವ ಮಗನನ್ನು ಕೊಡು ಅಂತ ಕೇಳಬೇಕು. ಈ ಪ್ರಾರ್ಥನೆಯನ್ನು ಕೇಳಿ ಸದ್ಗುರುಗಳು, ಕೇಳಲಿ ಸದ್ಭಕ್ತನೇ, ನಿನಗೆ ಜ್ಞಾನದಾಯಕನಾಗಿ ಉಭಯ ಕುಲಗಳನ್ನು ಉದ್ಧರಿಸುವ ಜ್ಞಾನ ಸುತನು ಬೇಕು, ಅಥವಾ ಸಂಸಾರ ಪಾಪಗಳನ್ನು ಧರಿಸುವಂತ ಕರ್ಮರಹಿತ ಪುತ್ರನೇ ಬೇಕು. ಅವ ಹೇಳ್ತಾನ, ಗುರುಗಳು ನಿನ್ನ ಪ್ರಾರ್ಥನೆ ಕೇಳಿನಪ್ಪ, ನಾನು ನಿನಗೆ ಜ್ಞಾನ ಇರುವಂತ ಎರಡೂ ಕುಲಗಳನ್ನು ಉದ್ಧರಿಸುವಂತಹ ಅಂದ್ರೆ ಮಡದಿಯ ಕೈಗೆ ಏನ್ ಬರ್ತಾಳ ಆ ಮನೆತನ ನಿನ್ನ ಮನೆತನ ಕೂಡ ಉದ್ಧರಿಸುವಂತ ಬೇಕು, ಅಥವಾ ಅಷ್ಟೈಶ್ವರ್ಯಗಳನ್ನ ಪಡೆದು ಸಂಸಾರದೊಳಗನ ಇದ್ದು ಸುಖಭೋಗ ಭಾಗ್ಯಗಳನ್ನ ಅನುಭವಿಸುತ್ತಾ ಕರ್ಮ ಮಾಡುವಂತಹ ಮಗ ಬೇಕು ಅಂತ ಕೇಳ್ತಾರ. ಇದು ಎಂದು ಕೇಳಲು ಆ ಶುದ್ಧಕರಣಿಯಾದ ಭೀಮಪ್ಪ ಅನ್ನುತ್ತಾನೆ. ಅವ ಅಂತಾನ್ರಿ, ಭೀಮಪ್ಪ ನನಗೆ ಜ್ಞಾನಿ ಪುತ್ರನನ್ನು ಕೊಡಿ, ನನಗ ಐಶ್ವರ್ಯ ಇರುವಂತಹ ಸಂಸಾರದೊಳಗೆ ಮಗ ಬೇಡ, ನನಗೆ ಜ್ಞಾನಿ ಆಗ್ತಾನೆ. ಇದಕ್ಕೆ ಸದ್ಗುರುನಾಥರು, ಹಾಗಾದರೆ ನನ್ನನ್ನೇ ನಿನ್ನ ಪುತ್ರನೆಂದು ಸೇವಿಸು, ಹಾಗಾದ್ರೆ ನನ್ಗ ನಿನ್ನ ಮಗ ಅಂತ ತಿಳ್ಕೊಂಡ್ಬಿಡಪ್ಪ, ನನ್ನ ಮಗ ಅಂತೇಳಿ ಅಪ್ಕೊಂಡ್ಬಿಡು, ನನ್ಗ ಮಗ ಅಂತೇಳಿ ನೀನು ನಿರ್ಧರಿಸಿ ಬಿಡು ಅಂತಾರ. ಇದರಿಂದ ನಿನಗೆ ಅಕ್ಷಯವಾದ ಫಲವು ಪ್ರಾಪ್ತಿಯಾಗುವುದು. ನಿನ್ನ ಮಗ ಅಂತ ತಗೊಂಡ್ಬಿಟ್ಟಿ ಅಂದ್ರ ನಿನಗೆ ಅಕ್ಷಯ ಫಲ ಸಿಗ್ತದ, ಕ್ಷಯನೇ ಇಲ್ಲ, ನಾಶನೇ ಇಲ್ಲ, ಇಲ್ಲ ಅನ್ನೋದೇ ಇಲ್ಲ, ಅಂತ ಭಾಗ್ಯ ನಿನಗೆ ಸಿಗ್ತದ. ಅಂತ ಫಲ ಮತ್ಯಾವ ಪುತ್ರನಿಂದಲೂ ಆಗದು. ಇಂಥ ಪುಣ್ಯ ಮತ್ಯಾವ ಬೇರೆ ಮಗನಿಂದ ಸಿಗೋದಿಲ್ಲಪ್ಪ ನಿನಗ, ನನ್ನ ಅಂತ ಜ್ಞಾನಿ ಮಗ ಅಂತೆ ಸ್ವೀಕಾರ ಮಾಡಿದ್ದು ಅಂತ. ಹೀಗೆ ಮುಗಿಯಲು ಭೀಮಪ್ಪನಿಗೆ ಬಹಳ ಆನಂದ. ಅಂದಿನಿಂದ ಸಿದ್ಧನಾಥರು ಭೀಮಪ್ಪನ ಮನೆಯಲ್ಲೇ ಇರಲಾರಂಭಿಸಿದರು. ಅವಾಗ್ಲಿಂದ ಸಿದ್ದಪ್ಪ ಏನ್ ಮಾಡಿದನ್ರಿ, ಭೀಮಪ್ಪನ ಮನ್ಯಾಗ ಹಗಲು ರಾತ್ರಿ ಇರಾಕತ್ತಿದ್ರು. ಅಲ್ಲಿ ನಾನಾ ಪ್ರಕಾರದ ಲೀಲಾ ತೋರಿಸಿ ಆ ದಂಪತಿಗಳಿಗೆ ಬಹಳ ಹಲ್ಲಾದ ಮಾಡಿಸುತ್ತಿದ್ದರು. ನಾನಾ ಪ್ರಕಾರದ ಲೀಲೆಗಳನ್ನ ತೋರಿಸುತ್ತಾ ತಂದೆ ತಾಯಿಗೆ ಆನಂದವನ್ನ ಕೊಡ್ತಾ ಇದ್ರು. ಮತ್ತು ಈ ಪ್ರಕಾರ ಅದರನ್ನು ವಿಚಾರಿಸಿದರು. ಹೀಗೆ ಸ್ವೀಕರಿಸಲಿ ಅಂದ್ರು. ಯಾಕಂದ್ರ ಒಳ್ಳೆಯ ಮನಸ್ಸಿನಿಂದ ಅವರು ಪೂಜೆ ಮಾಡಿದ್ರು. ಯಾವ ಲವಲೇಶವಾದ ಆಸೆ ಆಕಾಂಕ್ಷೆಗೆ ಪೂಜೆ ಮಾಡಿ ಕೊನೆಗೆ ತಮ್ಮ ಅಭಿಲಾಷೆಯನ್ನು ಹೇಳಿದ್ರು. ಅವರ ಸೇವೆಯನ್ನು ನಿನ್ನ ಮಗ ಅಂತ ಹೇಳಿ ಅವರನ್ನು ಉದ್ಧರಿಸಿದರು. ಆದರೆ ಈ ಭವ್ಯ ಸಂಗತಿ ಹಿಂದಿದ್ದಾನೆಂದು ಲಿಂಗಾಯತರು ಅವನಿಗೆ ದೂಷಣೆ ಕೊಟ್ಟು ಅವನಿಂದ ಕುಲ ಬಹಿಷ್ಕಾರ. ಆ ಭೀಮಪ್ಪನ ಇದ್ರಲ್ಲ, ನಾವು ಬ್ಯಾಡ ಅಂದೋನ್ ಜೋಡಿ ಜೋಪಾನ ಮಾಡ್ಯಾನ, ಅವನು ಮನ್ಯಾಗ ಇಟ್ಕೊಂಡಾರ, ಅವ್ನು ಸೇವಾ ಮಾಡಕತ್ತಾರ ಗಂಡ ಹೆಂಡತಿ, ಅದಕ್ಕೆ ಇವರನ್ನ ಜಾತಿಯಿಂದ ಭ್ರಷ್ಟ ಅಂತೇಳಿ ಬಹಿಷ್ಕಾರ ಮಾಡಿಬಿಡೋಣ ಅಂತೇಳಿ ಕುಲದಿಂದ ಬಹಿಷ್ಕಾರ ಮಾಡಿಬಿಡ್ತಾರ. ಆದರೆ ಆತನ ಸ್ವಸ್ಥಿದ್ದು ಸದ್ಗುರು ಸೇವೆಯನ್ನು ಯಥಾ ಪ್ರಕಾರ ಮಾಡುತ್ತಿದ್ದ. ಇನ್ನು ಬಹಿಷ್ಕಾರ ಹಾಕಿದ್ದು ಗೊತ್ತಾದ್ರೂ ಸಹಿತ ಅವ್ರು ಏನ್ ಮಾಡ್ತಿದ್ದಾರೆ, ಗಂಡ ಹೆಂಡತಿ ಇಬ್ರು ಮಗ ಅಂತೇಳಿ ನಂಬಿದಂತ ಸಿದ್ಧನಾಥರ ಪೂಜೆಯನ್ನ, ಧ್ಯಾನವನ್ನ, ಅವ್ರ ಸೇವೆಯನ್ನ ಮಗನ ರೂಪದೊಳಗೆ ಮಾಡ್ತಾನೇ ಇದ್ರು. ಮುಂದಿನ ಅಧ್ಯಾಯದೊಳಗಿನ ವಿಚಿತ್ರವಾದ ಕಥೆಯನ್ನು ಶ್ರೋತ ಜನರೇ ಆದರದಿಂದ ಕೇಳಿರಿ. ಅದರ ಶ್ರವಣದಿಂದ ಸರ್ವ ದುಃಖ ಪರಿಹಾರವಾಗಿ ಅಪಾರವಾದ ಸುಖವು ಪ್ರಕಟವಾಗುವುದು. ಈ 12ನೇ ಅಧ್ಯಾಯ ಮುಗಿಸ್ತದ. ಮುಂದಿನ ಅಧ್ಯಾಯದೊಳಗ ಅವ್ರ ಮನೆಯೊಳಗಿದ್ದು ಏನೇನೋ ಲೀಲೆಗಳನ್ನು ತೋರಿಸಿದ್ರು ಆ ಕಥೆಯನ್ನ ಕೇಳುವುದರಿಂದ ದುಃಖ ಪರಿಹಾರ ಆಗ್ತದ, ಸುಖ ಪ್ರಾಪ್ತಿ ಆಗ್ತದ ಎಂಬಂತೆ
ಶ್ರೀ ಸಿದ್ಧಾರೂಢ ಕಥಾಮೃತದೋಳ್ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಬಹುಮಧುರವಾದ ಈ 12ನೆಯ ಅಧ್ಯಾಯವನ್ನು ಸಿದ್ಧಾರೂಢರ ಚರಣಾರವಿಂದಗಳಿಗೆ ಅರ್ಪಿಸುವನು. ಈ ಸಿದ್ಧಾರೂಢ ಕಥಾ ಮಹಿಮೆಯನ್ನ ಯಾರು ಕೇಳ್ತಾರೋ ಕೇಳಿದವರ ಪಾಪಗಳು ಭಸ್ಮ ಮಾಡುವಂತ ಶಕ್ತಿ ಈ ಕಥಾಮೃತಕ್ಕೆ ಐತಿ. ಇದನ್ನ 12ನೇ ಅಧ್ಯಾಯನ ಶಿವದಾಸರು ಸಿದ್ಧಾರೂಢರ ಚರಣಾರವಿಂದಗಳಿಗೆ ಅರ್ಪಿಸುತ್ತಾರೆ. 12ನೇ ಅಧ್ಯಾಯ ಹಾಗಾದ್ರೆ 13ನೇ ಅಧ್ಯಾಯ ನಾಳೆ ಹೇಳ್ತೀವ್ರಿ. ಅಲ್ಲಿ ಏನೈತಿ ಅನ್ನೋದು ಒಂದು ವಾಕ್ಯ ನೋಡಿದ್ರು. ಸದ್ಗುರುಗಳ ಅತಿ ಪ್ರಿಯ ಶಿಷ್ಯರಾದ ಕಬೀರದಾಸರು ಭೇಟಿ ಆಗ್ತಾರ. ಅತ್ಯಂತ ಪ್ರೀತಿಯ ಶಿಷ್ಯನಾಗ್ತಾನ. ಸಿದ್ಧಾರೂಢ ಭಗವಂತ ಜಯ ಜಯಕಾರ ಇರಲಿ. ನಿನಗೆ ಸಮಸ್ತ ಅನಾಥರಾದವರು ಪರಿಪಾಲಿಸುತ್ತಿರುವಿ. ನೀನೇ ಮುಮುಕ್ಷುಗಳಿಗೆ ಭಕ್ತಿ ಪಂಥಕ್ಕೆ ಹಚ್ಚಿ ಸ್ತ್ರೀ ಜಗತ್ತಿನಲ್ಲಿ ಕ್ರಿಯತೆಯನ್ನು ಬೆಳೆಸುವಿ. ಸರ್ವ ಜನರ ಉದ್ಧಾರಾರ್ಥವಾಗಿ ನೀನೇ ಈ ಕಥಾಮೃತವನ್ನು ರಚಿಸಿರುವಿ. ಇದನ್ನು ಪಠಿಸುವವರು ಭಕ್ತಿಯುಕ್ತರಾಗಿ ನಿನ್ನ ಕಡೆಗೆಯಿಂದ ಕೃಪೆ ಮಾಡಿ ಮುಕ್ತಿಯನ್ನು ಹೊಂದುವರು ಅನ್ನೋದರೊಂದಿಗೆ 13ನೇ ಅಧ್ಯಾಯ ಇಲ್ಲಿಗೆ ಮಂಗಳ ಮಾಡ್ತಾ ಇದ್ದೀವಿ. 12ನೇ ಅಧ್ಯಾಯ 13ನೇ ಅಧ್ಯಾಯವನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಈ ಕಥಾಮೃತ ಚರಿತೆಯನ್ನ ಇಲ್ಲಿಗೆ ಮಂಗಲ ಮಾಡ್ತಾ ಇದ್ದೀವಿ. ಶ್ರೀ ಸಿದ್ಧಾರೂಢ ಸ್ವಾಮಿ ಭಗವಾನ್ ಕಿ, ಸಕಲ ಸಾಧು ಸಂತ ಮಹಾರಾಜ್ ಕಿ, ಶ್ರೀ ಹುಡೇರ್ ಮಹಾಲಕ್ಷ್ಮಿ ಮಾತಾ ಕಿ. ಓಂ